ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮನೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೇಗೆ ಮಾಡೋದಂತ ಹೇಳಿಕೊಡುತ್ತೇನೆ, ಬನ್ನಿ. ಹಾಗೂ ಫ್ರೆಂಡ್ಸ್, ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು 1 ತಿಂಗಳವರೆಗೆ ಹಾಳಾಗದೆ ಹೇಗೆ ಪ್ರಿಸರ್ವ್ ಮಾಡಬಹುದು ಅಂತ ನಾನು ಟಿಪ್ಸ್ ಅನ್ನು ಲಾಸ್ಟ್ ಅಲ್ಲಿ ಹೇಳ್ತೇನೆ. ಸೊ ವಿಡಿಯೋನ ಮಿಸ್ ಮಾಡದೆ ಎಂಡ್ ವರೆಗೆ ನೋಡಿ. ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಲಿಕ್ಕೆ 1 ಕಪ್ ಅಷ್ಟು, ಈ ಬೌಲಲ್ಲಿ 1 ಕಪ್ ಅಷ್ಟು ಶುಂಠಿ ತಗೊಂಡಿದ್ದೇನೆ. ಈ ಶುಂಠಿಯನ್ನು ನಾನು ನಿನ್ನೆನೇ ಒಂದು 3 to 4 ಟೈಮ್ಸ್ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿಬಿಟ್ಟು ಒಂದು ಬಟ್ಟೆಯಲ್ಲಿ ಫುಲ್ ನೀರನ್ನು ಡ್ರೈ ಔಟ್ ಮಾಡಿ ಬಿಸಿಲಿಗೆ ಹಾಕಿದ್ದೆ. ಸೊ ಇದು ಫುಲ್ ಡ್ರೈ ಆಗಿದೆ. ಈಗ ಇದೆಲ್ಲ ಸಿಪ್ಪೆ ತೆಗಿಬೇಕು. ಹಾಗೂ ಇಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಈ ಬೆಳ್ಳುಳ್ಳಿ ಇವಾಗ ಇಷ್ಟೊಂದಿದೆ, ಇದೆಲ್ಲ ಸಪ್ರೇಟ್ ಮಾಡಬೇಕು. ಸಿಪ್ಪೆ ತೆಗೆದ್ಬಿಟ್ಟು ಬನ್ನಿ ನೋಡಿ. ಶುಂಠಿನ ನಾನು ಈ ಥರ ಸಿಪ್ಪೆ ತೆಗಿತೇನೆ, ಸ್ಪೂನಲ್ಲಿ ತೆಗಿತೀನಿ, ಚಮಚದಲ್ಲಿ. ನೀವು ಬೇಕಾದರೆ ಚಾಕುವಲ್ಲಿ ನಿಮಗೆ ಕಂಫರ್ಟೇಬಲ್ ಆಗುತ್ತೆ, ಚಾಕುದಲ್ಲಿ ತೆಗಿಬೋದು. ಶುಂಠಿ ಫುಲ್ ಡ್ರೈ ಇರಬೇಕು, ಅದರಲ್ಲಿ ನೀರಿನ ಅಂಶ ಇರಬಾರ್ದು. ಬಿಕಾಸ್ ನಾವು ಇದು ಪೇಸ್ಟ್ ಬಂದುಬಿಟ್ಟು 1 ತಿಂಗಳಿಗೆ ಸ್ಟೋರ್ ಮಾಡ್ತೀವಲ್ಲ, ಸೊ ಅದಕ್ಕೋಸ್ಕರ ಅದರಲ್ಲಿ ನೀರಿನ ಅಂಶ ಇರಬಾರ್ದು. ಸಪೋಸ್ ನೀವು ಒಂದು 2 ವೀಕ್ಸಿಗೆ ಸ್ಟೋರ್ ಮಾಡಿದ್ರೆ ಫೈನು. ನೋಡಿ, ಇವಾಗ ಇದು ಜಿಂಜರ್ ಶುಂಠಿದೆಲ್ಲ ಸಿಪ್ಪೆ ತೆಗೆದಿದ್ದೇನೆ. ಮಿಕ್ಸಿ ಜಾರಿಗೆ ಹಾಕುವಾಗ ಇದನ್ನು ಕಟ್ ಮಾಡಿ ಹಾಕಬೇಕು. ಈಗ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆಯುವ. ಬೆಳ್ಳುಳ್ಳಿದು ನೋಡಿ, ಬೆಳ್ಳುಳ್ಳಿಯನ್ನು ನಾನು ಈ ಥರ ಅದರದ್ದು ಸೈಡ್ಸ್ ಕಟ್ ಮಾಡ್ಕೊತೀನಿ. ನೋಡಿ, ಎಷ್ಟೊಂದು ಬೆಳ್ಳುಳ್ಳಿ ಇದೆ. ಇದರ ಸಿಪ್ಪೆ ತೆಗಿಬೇಕು. ಇಟ್ಸ್ ಕ್ವೈಟ್ ಚಾಲೆಂಜಿಂಗ್ ಅಂತ ಅನ್ಸ್ಕೋಬೋದು ನಿಮಗೆ, ಆದರೆ ನನ್ನದೊಂದು ಐಡಿಯಾ ಇದೆ ನೋಡಿ. ಈ ಥರ ಇಷ್ಟೊಂದು ಬೆಳ್ಳುಳ್ಳಿ ಇದೆಯಲ್ಲ, ಇದು ಚಪಾತಿ ಲಟ್ಟಣಿಗೆ ಇದೆಯಲ್ಲ, ಅದರಲ್ಲಿ ಸ್ವಲ್ಪ ಲೈಟಾಗಿ ಹಿಂಗೆ ಪ್ರೆಸ್ ಮಾಡಿದ್ರೆ ಆಯಿತು. ನೋಡಿ, ನೋಡಿ ಸುಲಭದಲ್ಲಿ ಇದು ಓಪನ್ ಆಗುತ್ತೆ ಅಂತ. ಬೆಳ್ಳುಳ್ಳಿ ಸಿಪ್ಪೆ. ನಿಮ್ಮ ಹತ್ರ ಏನಾದರೂ ಬೇರೆ ಟ್ರಿಕ್ಸ್ ಇದ್ದರೆ ಅದು ಕೂಡ ಹೇಳಿ. ಬೇರೆ ಟ್ರಿಕ್ಸ್ ಎಲ್ಲ ಈಸಿಯಾಗಿ ಓಪನ್ ಆಗುತ್ತೆ ಅಂದರೆ ಅದು ಸಹ ಟ್ರೈ ಮಾಡ್ಬೋದು. ಈಗ ನಾನು ಮಿಕ್ಸಿ ಜಾರಿಗೆ ಈ ಶುಂಠಿ ಹಾಗೂ ಬೆಳ್ಳುಳ್ಳಿಯನ್ನು ಮಿಕ್ಸ್ ಮಾಡ್ತೇನೆ. ಇಲ್ಲಿ ನಾನು 2 ರೌಂಡಲ್ಲಿ ಹಾಕ್ತಾ ಇದ್ದೇನೆ, ಬಿಕಾಸ್ ಎಲ್ಲ 1 ರೌಂಡಲ್ಲಿ ಆಗಲ್ಲ ಅದಕ್ಕೆ. ಇಲ್ಲಿ ನಾನು 2 ರೌಂಡಲ್ಲಿ ಹಾಕ್ತಾ ಇದ್ದೇನೆ. ಫಸ್ಟ್ ರೌಂಡ್ ಬಂದು ಇದು, ನೆಕ್ಸ್ಟ್ ರೌಂಡಲ್ಲಿ ಮತ್ತೆ ಇದು ಹಾಕ್ಲಿಕ್ಕಿದೆ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದು ಯಾವತ್ತು ಬೆಳ್ಳುಳ್ಳಿ ಜಾಸ್ತಿ ಇರಬೇಕು, ಶುಂಠಿ ಕಡಿಮೆ ಇರಬೇಕು. ನಾನು ಫಸ್ಟ್ ರೌಂಡಲ್ಲಿ ಸ್ವಲ್ಪ ಶುಂಠಿ ಜಾಸ್ತಿ ಆಯಿತು, ಸೊ ನೆಕ್ಸ್ಟ್ ರೌಂಡಲ್ಲಿ ನಾನು ಸ್ವಲ್ಪ ಶುಂಠಿ ಕಡಿಮೆ ಮಾಡಿದ್ದೇನೆ, ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿದ್ದೇನೆ. ಶುಂಠಿ ಬೆಳ್ಳುಳ್ಳಿ ಜೊತೆಗೆ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಗೂ ಸ್ವಲ್ಪ ಎಣ್ಣೆನ ಹಾಕಿದ್ದೇನೆ, ಕುಕ್ಕಿಂಗ್ ಆಯಿಲ್. ನಿಮ್ಮ ಮನೇಲಿ ಯಾವ ಎಣ್ಣೆ ಬಳಸ್ತಾರೆ ಆ ಎಣ್ಣೆನ ಹಾಕ್ಬೋದು. ಇದೇ ಟ್ರಿಕ್ಸ್ ನಾನು ಲಾಸ್ಟ್ ಹೇಳ್ತೇನೆ ಅಂತ ಹೇಳಿದಲ್ಲ. ಈ ಥರ ನೀವು ಉಪ್ಪು ಮತ್ತು ಎಣ್ಣೆ ಹಾಕೋದ್ರಿಂದ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ನೀವು ಫ್ರಿಡ್ಜ್ ಅಲ್ಲಿ ಆರಾಮ್ಸೆ 1 ತಿಂಗಳವರೆಗೆ ಸ್ಟೋರ್ ಮಾಡ್ಕೋಬಹುದು, ಏನು ಹಾಳಾಗಲ್ಲ. ಹಾಗೂ ನೀರನ್ನೇನು ಹಾಕ್ಲಿಕ್ಕೆ ಹೋಗಬೇಡಿ. ನೋಡಿ, ಈ ರೀತಿ ತುಂಬಾ ನೈಸ್ ಆಗಿ ಬಂದಿದೆ. ಫುಲ್ ನೈಸ್ ಆಗಿ ಗ್ರೈಂಡ್ ಮಾಡಬೇಕು. ಹಾಗೂ ನೀರು ಏನು ಹಾಕ್ಲಿಕ್ಕಿಲ್ಲ, ನೀರಿನ ಅಂಶ ಎಲ್ಲಿ ಇರಬಾರ್ದು ಪಾತ್ರೆಯಲ್ಲಿ. ಬಿಕಾಸ್ ನಾವು ಇದನ್ನು 1 ತಿಂಗಳವರೆಗೆ ಸ್ಟೋರ್ ಮಾಡ್ತೇವಲ್ಲ, ಆವಾಗಲೇ ಯೂಸ್ ಮಾಡ್ತಾ ಇಲ್ಲಲ್ಲ, ಅದಕ್ಕೋಸ್ಕರ. ನೋಡಿ ಈ ತರ. ನೋಡಿ, ಇವಾಗ ಫ್ರೆಶ್ ಆಗಿ ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ರೆಡಿ ಆಗಿದೆ. ನಾನು ಇದನ್ನ ಈಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋತೇನೆ, ಐ ಮೀನ್ ಒಂದು ಡಬ್ಬಕ್ಕೆ. ನೀವು ಈ ತರ ಏರ್ ಟೈಟ್ ಕಂಟೈನರ್ ಸ್ಟೋರ್ ಮಾಡಬೇಕು. ಗ್ಲಾಸಿಗೆ ಜಾರ್ ಇದ್ರೂ ಪರವಾಗಿಲ್ಲ, ನಾನು ಈ ತರ ಪ್ಲಾಸ್ಟಿಕ್ ಜಾರಲ್ಲಿ ಸ್ಟೋರ್ ಮಾಡ್ಕೋತಾ ಇದ್ದೇನೆ. ಇದನ್ನ ನಾನು ಫುಲ್ ಟಿಶ್ಯೂ ಇಂದ ಒರೆಸಿದ್ದೇನೆ, ಅಂದ್ರೆ ನೀರಿನ ಅಂಶ ಅಥವಾ ಏನು ಒದ್ದೆ ಇರಲೇಬಾರದು, ಫುಲ್ ಡ್ರೈ ಔಟ್ ಆಗಿರ್ಬೇಕು. ಸೊ ನಾವು ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲಿ ಮಾಡಿದ್ರೆ ಒಳ್ಳೇದು. ಟೈಮ್ ಇದೆ, ನಾನು ಕೆಲವೊಮ್ಮೆ ನನಗೆ ಮಾಡ್ಲಿಕ್ಕೆ ಆಗುತ್ತೆ ಹೊರಗಡೆಯಿಂದಾನೇ ತರಿಸ್ತೇನೆ. ಪ್ಯಾಕೆಟ್ ಸಿಗುತ್ತಲ್ಲ, ಡಬ್ಬದಲ್ಲಿ ಸಹ ಬರುತ್ತಲ್ಲ ಹೊರಗಡೆ. ಬಟ್ ನಮ್ಗೆ ತುಂಬಾ ಟೈಮ್ ಇದ್ದಾಗ ಈ ತರ ಮನೇಲಿ ಮಾಡಿದ್ರೆ ಒಳ್ಳೇದು. ಮನೆಯಲ್ಲಿ ಫ್ರೆಶ್ ಆಗಿ ಹೋಮ್ ಮೇಡ್ ಅಲ್ಲ. ನೋಡಿ, ಈ ತರ ಡಬ್ಬಕ್ಕೆ ಹಾಕ್ಬಿಟ್ಟು
ಇದು ಲಿಡ್ ಅನ್ನು ಟೈಟ್ ಆಗಿ ಕ್ಲೋಸ್ ಮಾಡಬೇಕು. ನಾವು ಯಾವಾಗ ಬೇಕಾಗ ಯೂಸ್ ಮಾಡ್ಬಿಟ್ಟು ಮತ್ತೆ ಲಿಡ್ ಅನ್ನು ಹಾಕಿ ಫ್ರಿಜ್ ಅಲ್ಲಿ ಇಡಬೇಕು. ಅಂದ್ರೆ ಗಾಳಿ ಪಾಸ್ ಆಗ್ಲಿಕ್ಕೆ ಇರಬಾರ್ದು. ಇದು ನಮ್ಗೆ ಆರಾಮ್ಸೆ 2 to 3 ವೀಕ್ಸ್ ವರೆಗೆ ಆಗಿ ಬರುತ್ತೆ. ನಾವು ಯಾವ ತರ ಪಲಾವ್ ಇಲ್ಲಾಂದ್ರೆ ಯಾವ ತರ ಕರಿ ಎಲ್ಲ ಮಾಡೋದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮ್ಗೆ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಹಾಗೂ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ ಸಪೋರ್ಟ್ ನಮಗೆ ತುಂಬಾನೇ ಇಂಪಾರ್ಟೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಸಿ ಯು ಫ್ರೆಂಡ್ಸ್. ಸ್ಟೇ ಟ್ಯೂನ್ಡ್ ಫಾರ್ ಮೋರ್ ವಿಡಿಯೋಸ್.